ನಂಬಿಕೆ. ಈ ನಂಬಿಕೆ ಇರೋದ್ರಿಂದಾನೆ ಸಂಗೀತ ಅವ್ರ ಮನೆ ಮುಂದೆ ಕೆಲಸ ಮಾಡ್ತಿರೋ ಕಟಿಂಗ್ ಅಂಗಡಿಯಲ್ಲಿ ಇಬ್ರು ಸಾಜಿದ್ ಮತ್ತೆ ಜಾವೇದ್ಗೆ ಮನೆಗೆ ಹೋಗಿ ಬರಕ್ಕೆ ಬಿಡ್ತಿದ್ರು. पूरे समाज को इस घटना ने झकझोर दिया है। बदायूं की जो दरिंदगी की वारदात सामने आई है, बदायूं में 2 बच्चों की बेरहमी से हत्या हो गई और मेरे भाई को मार दिया। आज भी विश्वास नहीं होता है कि मानवता इतनी मर गई है। कत्ल को लेकर जो आरोपी ने कहा, आज मैंने अपना काम पूरा कर दिया। आखिर अब विश्वास किया जाए तो कैसे किया जाए? ಬದಾಯಲ್ಲಿ ನಡೆದಿರೋ ಈ ಕೇಸು ಎಲ್ಲ ನ್ಯೂಸ್ ಚಾನಲಲ್ಲೂ ತುಂಬ ಓಡ್ತಿದೆ. ತುಂಬ ಥಿಯೋರೀಸ್ ಮತ್ತು ಸ್ಪೆಕ್ಯುಲೇಷನ್ಸ್ ಚೆನ್ನಾಗಿ ಓಡ್ತಿದೆ. ಬನ್ನಿ ಮೊದಲು ಈ ಕೇಸ್ನ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಒಂದು ಕನ್ಕ್ಲೂಷನ್ ಬರೋಣ. ನನ್ನ ಹೆಸರು ವಿಕ್ರಮ್, ಯು ಆರ್ ವಾಚಿಂಗ್ ಪಾಪಿ ದುನಿಯಾ, ನಿಮ್ಮ ಚಾನಲ್ ಮತ್ತು ನಮ್ಮ ಚಾನಲ್. ಬಾಬಾ ಕಾಲೋನಿ, ಸಿವಿಲ್ ಲೈನ್ಸ್, ಬದಾಯಿ. ಸಾಜಿದ್ ಮತ್ತು ಜಾವೇದ್ ಇಬ್ಬರು ಅಣ್ಣ ತಮ್ಮಂದಿರು ತುಂಬ ವರ್ಷದಿಂದ ಈ ಜಾಗದಲ್ಲಿ ಸಲೂನ್ ಅಂಗಡಿಯಲ್ಲಿ ಕೆಲಸ ಮಾಡಿದವರು. ये दरअसल वो सलून है जो साजिद और जावेद दोनों भाई मिलकर चलाते थे। ಆ ಸಲೂನ್ ಮುಂದೆನೆ ವಿನೋದ್ ಕುಮಾರ್ ಅನ್ನೋರು ಮನೆ ಇತ್ತು. ಅವ್ರ ವೈಫ್ ಸಂಗೀತದ ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ಶಾಪ್ ಇತ್ತು. ಅವ್ರಿಗೆ 3 ಮಕ್ಕಳು, 13 ವರ್ಷದ ಆಯುಷ್, 9 ವರ್ಷದ ಪಿಯೂಷ್ ಮತ್ತು 6 ವರ್ಷದ ಹುಡುಗ ಅಹಾನ್. 19th ಮಾರ್ಚ್ 2024 ಸಾಯಂಕಾಲದ 7 ಗಂಟೆ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಸಾಜಿದ್ ಮತ್ತು ಅವ್ರ ತಮ್ಮ ಸಂಗೀತ ಅವ್ರ ಮನೆಗೆ ಹೋಗ್ತಾರೆ. ಹೇರ್ ಕ್ಲಚರ್ ತೊಗೊಳ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ಸಾಜಿದ್ ಅವ್ರ ಮನೆ ಒಳಗೆ ಹೋಗ್ತಾನೆ. ವಿನೋದ್ ಆಗ ಅವ್ರ ಮನೇಲಿ ಇದ್ದಿರಲಿಲ್ಲ. ಮತ್ತು ಸಂಗೀತ ಮತ್ತು ಅವ್ರ ಫ್ಯಾಮಿಲಿ ಸಾಜಿದ್ ಮತ್ತು ಅವ್ರ ತಮ್ಮ ಜಾವೇದ್ಗೆ ತುಂಬ ಚೆನ್ನಾಗಿ ಗೊತ್ತಿರೋರು. ಆ 3 ಮಕ್ಳಿಗೂ ಈ ಇಬ್ಬರು ಅಣ್ಣ ತಮ್ಮಂದಿರು ಚೆನ್ನಾಗಿ ಗೊತ್ತಿರೋದು. ಯಾಕಂದರೆ ಕಟಿಂಗ್ ಮಾಡೋಕ್ಕೆ ಅವರು ಅವ್ರ ಅಂಗಡಿಗೆ ಹೋಗೋರು. ಹಂಗೆ ಮಾತಲ್ಲಿ ಸಾಜಿದ್ ಬಂದು ಸಂಗೀತಾಗೆ ಒಂದು ಕಷ್ಟನ ಹೇಳ್ಬಿಡ್ತಾನೆ. ಸಾಜಿದ್ ಸಂಗೀತನ ಯಾವಾಗಲೂ ಅದಕ್ಕೆ ಅಂತ ಕರೆಯೋನು. ಹೇಳ್ತಾನೆ, ಡಾಕ್ಟರ್ ಏನು ಹೇಳೋರು ಅಂದರೆ ಇವತ್ತು 11 ಗಂಟೆ ಅಷ್ಟರಲ್ಲಿ ಡೆಲಿವರಿ ಆಗುತ್ತಂತ ಸಂಗೀತಕ್ಕೆ ಸಾಜಿದ್ ಹೇಳ್ತಾನೆ. ಅದಕ್ಕೆ ನನಗೆ ಪ್ಲೀಸ್ 5,000 ತುಂಬ ಅವಶ್ಯಕತೆ ಇದೆ, ಹೆಂಗನ ಮಾಡಿ ಅಡ್ಜಸ್ಟ್ ಮಾಡಿಕೊಡಿ ಅಂತ ಸಾಜಿದ್ ಸಂಗೀತನ ಕೇಳ್ತಾನೆ. ಆಗ ಸಂಗೀತ ಹೇಳ್ತಾಳೆ, ಯಾಕೆ ಚಿಂತೆ ಪಡ್ತೀಯಾ, ಚಿಂತೆ ಪಡಬೇಡ, ನಾನು ನಮ್ಮ ಗಂಡನ ಕೇಳಿ ನಿನಗೆ ಕಾಸು ಕೊಡ್ತೀನಿ ಅಂತ. ಸಂಗೀತ ಮತ್ತು ವಿನೋದ್ ನೇಚರ್ ಹೆಂಗಂದರೆ ಅವ್ರು ಯಾರೇ ಕಷ್ಟದಲ್ಲಿದ್ರು ನೋಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅವ್ರ ಕೈಯಿಂದ ಸಹಾಯ ಮಾಡೋ ಥರ ಅವ್ರ ನೇಚರು. ಸೊ ಆಗ ಸಂಗೀತ ವಿನೋದ್ನ ಕಾಲ್ ಮಾಡಿ ಈ ಥರ ಹೇಳ್ತಾಳೆ. ಸೊ ವಿನೋದ್ ಆಗ ಇಮಿಡಿಯೇಟಾಗಿ ಹೇಳ್ತಾನೆ, ಓಕೆ ಸರಿ ಆಯಿತು, ಹೆಲ್ಪ್ ಮಾಡೋಣ ಅಂತ ಸಂಗೀತ ಹೇಳ್ತಾರೆ. तो मैंने किया अगर ऐसी बात है तो दे दो, कोई बात नहीं, कर ले दो तुमको वापस करके. ಯಾಕಂದರೆ ಅವ್ರಿಗೂ 3 ಮಕ್ಕಳು ಇದ್ದಾರೆ. ಆ್ಯಂಡ್ ಮತ್ತೆ ಅವ್ರಿಗೆ ಗೊತ್ತು ಇಂಥ ಟೈಮಲ್ಲಿ ಒಳ್ಳೆಯವನು ಯಾವತ್ತೂ ಯಾರಿಗಾದ್ರೂ ಹೆಲ್ಪ್ ಮಾಡೇ ಮಾಡ್ತಾನಂತ. ಅವ್ರ ಪಾಪ ಆ ಒಳ್ಳೆ ಋಣದಿಂದ ಅವ್ರನ್ನ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾರೆ. ಸಾಜಿದ್ ಏನು ಹೇಳ್ತಾನೆ, ಈ ಕಷ್ಟದಲ್ಲಿ ನನಗೆ ಯಾಕೋ ಒಂಥರ ಚೆನ್ನಾಗಿ ಅನಿಸ್ತಿಲ್ಲ, ಯಾಕೋ ಮೊಬೈಲ್ ನೆಟ್ವರ್ಕ್ ಸಿಗ್ತಿಲ್ಲ ಅಂದ್ಬಿಟ್ಟು ನಾಟಕ ಮಾಡಿಕೊಂಡು ಆ ಮನೆ ಟೆರೇಸ್ಗೆ ಸಾಜಿದ್ ಹೋಗ್ತಾನೆ. ಆ ಟೈಮಲ್ಲಿ ಸಂಗೀತ ಕಿಚನಲ್ಲಿ ಟೀ ಮಾಡ್ತಿರ್ತಾಳೆ. ಆ ಟೈಮಲ್ಲಿ ಸಾಜಿದ್ ನಾಟಕ ಮಾಡ್ಕೊಂಡು ದೊಡ್ಡ ಮಗನ ಟೆರೇಸ್ಗೆ ಕರೀತಾನೆ. बालक उसे जानते हैं तो वो चले गए. ಮತ್ತು 2ನೇ ಮಗ ಪಿಯೂಷ್, ಅವ್ನು 9 ವರ್ಷ ಇರೋನು, ಅವನ್ನ ಅಂಗಡಿಗೆ ಹೋಗು ಒಂದು ಮಸಾಲ ತಗೊಂಡು ಬಂದ್ಬಿಟ್ಟು ನಾಟಕ ಮಾಡಿ ಕಳಿಸ್ತಾರೆ. उससे छोटे वाले से कही तू पानी लेके आ. ಯಾರಿಗೂ ಒಂದು ಚೂರು ಏನು ಡೌಟ್ ಬಂದಿರಲಿಲ್ಲ, ಸಾಜಿದ್ ಎಂಥ ಕ್ರಿಮಿನಲ್ ಐಡಿಯಾ ಮಾಡಿಕೊಂಡು ಆ ಮನೆಗೆ ಬಂದವನು. ಅವ್ನು ಮೊದಲೇನು ಮಾಡ್ತಾನೆ ಅಂದರೆ ಟೆರೆಸಲ್ಲಿರೋ ಲೈಟ್ನ ಫಸ್ಟ್ ಆಫ್ ಮಾಡಿ ಅಲ್ಲಿ ಫುಲ್ ಕತ್ಲೆ ಮಾಡ್ತಾನೆ. ಮತ್ತು ಅವ್ನು ಕರೆದಿದ್ದಕ್ಕೆ ಆಯುಷ್ ಟೆರೆಸ್ಗೆ ಹೋಗ್ತಾನೆ. ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಸಾಜಿದ್ ಅವನ ಮೇಲೆ 14 ಸತಿ ಚಾಕುವಿಂದ ಚುಚ್ಚಿರ್ತಾನೆ. ಟೆರೆಸಲ್ಲಿರೋ ಡೋರ್ ಲಾಕ್ ಆಗಿದ್ದರಿಂದ ಮತ್ತು ಎಲ್ಲರೂ ಕೆಳಗಡೆ ಇರೋದ್ರಿಂದ ಯಾರಿಗೂ ಏನು ಶಬ್ದನೇ ಕೇಳಿಸಿಲ್ಲ. ಇದು ಏನು ಗೊತ್ತಿಲ್ಲದಿರೋ ಪಾಪ ಅಹಾನ್ ನೀರಿನ ಲೋಟ ತೊಗೊಂಡು ಟೆರೆಸಿಗೆ ಹೋಗ್ತಾನೆ. ಟೆರೆಸಿಗೆ ಹೋಗಾದ್ಮೇಲೆ ಅವ್ರ ಅಣ್ಣನ ಬಾಡಿ ನೋಡ್ಬಿಟ್ಟು ಅವ್ನೇನೊಂದು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ಸಾಜಿದ್ ಅವನ್ನ ಅಲ್ಲೇ ಕೊಂದಾಕ್ಬಿಡ್ತಾನೆ. ಅಹಾನ್ ಕೈಲಿರೋ ಗಾಜಿನ ಗ್ಲಾಸು ಕೆಳಗೆ ಬೀಳುತ್ತೆ. ಇದರ ಮಧ್ಯೆ ಅವ್ರ 2ನೇ ಮಗ ಪಿಯೂಷ್ ಅಂಗಡಿಯಿಂದ ಮಸಾಲ ತರಬೇಕಾದ್ರೆ ಅವನಿಗೆ ಇದರ್ ಅಹಾನ್ ಕಿರ್ಚಿರೋ ಸೌಂಡು ಇಲ್ಲಾಂದ್ರೆ ಆ ಗಾಜಿನ ಗ್ಲಾಸ್ ಕೆಳಗಡೆ ಬಿದ್ದಿರೋ ಸೌಂಡು ಅವ್ನು ಕೇಳುತ್ತೆ. ಸೊ ಆ ಸೌಂಡ್ ಕೇಳ್ಕೊಂಡು ಅವನು ಟೆರೆಸಿಗೆ ಹೋಗ್ತಾನೆ. ಸುತ್ತಮುತ್ತ ರಕ್ತ ಎಲ್ಲ ನೋಡ್ಬಿಟ್ಟು ಮತ್ತು ಅವ್ನ ಕಣ್ಮುಂದೆ ಶೇತಾನ್ ಥರ ನಿಂತಿರೋ ಸಾಜಿದ್ನ ನೋಡ್ಬಿಟ್ಟು ಅಲ್ಲಿ ಪಿಯೂಷ್ ಸ್ಟನ್ ಆಗ್ತಾನೆ. ಆಗ ಸಾಜಿದ್ ಅವನನ್ನು ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ. मेरा मुंह पकड़कर मुझे मारने की कोशिश करे, ಆದರೆ ಆ ಕೆಳಗೆ ಬಿದ್ದಿರೋ ಗಾಜಿನ ಗ್ಲಾಸ್ ಪೀಸಸ್ಸು ನೆಲದಲ್ಲಿರುತ್ತೆ. तभी उनके पैर में कांच लग गया था, ಅದರಿಂದ ಅವನು ಪಿಯೂಷ್ನ ಕೊಂದಕ್ಕೆ ಆಗಲ್ಲ. इसलिए मैं बचकर भाग आया. ಆ ಅಟ್ಯಾಕಿಂದ ಪಿಯೂಷ್ ಕೈ ಮತ್ತೆ ತಲೆ ತುಂಬ ಏಟ್ ಬೀಳುತ್ತೆ. ಬಟ್ ಹೆಂಗಿರೋ ಅವ್ನು ತುಂಬ ಧೈರ್ಯ ಮಾಡಿಕೊಂಡು ಅಲ್ಲಿಂದ ಕೆಳಗೆ ಸೀದಾ ಓಡೋಗ್ತಾನೆ. ಪಿಯೂಷ್ ಸೀದಾ ಕೆಳಗೆ ಓಡ್ಬಿಟ್ಟು ಅವರಮ್ಮ ಮತ್ತು ಅವ್ರ ಅಜ್ಜಿನ ನಡೆದಿದ್ದ ಎಲ್ಲ ಘಟನೆನ ಅವ್ರನ್ನ ಹೇಳ್ತಾನೆ. ಕೆಳಗೆ ಸಾಜಿದ್ ಇಳಿತಾ ಇರ್ತಾನೆ ಮತ್ತು ಅವ್ನ ಕೈಯಲ್ಲಿ ಆ ದೊಡ್ಡ ಚಾಕು, ಆ ಚಾಕು ಸುತ್ತಮುತ್ತ ಎಲ್ಲ ರಕ್ತ ಎಲ್ಲ ನೋಡ್ಬಿಟ್ಟು ಮತ್ತು ಅವ್ನು ಹೇಳೋದೇನೆಂದರೆ, ಇವತ್ತು ನಾನು ನನ್ನ ಕೆಲಸ ಮಾಡಿಬಿಟ್ಟಿದ್ದೀನಿ. उनके लतपत्ता बच्चों को मार के आया. ಸಂಗೀತ ಕಿರ್ಚಿದ ಸದ್ ಕೇಳಿದ ತಕ್ಷಣ ಅಕ್ಕಪಕ್ಕ ಸುತ್ತಮುತ್ತ ಜನರು ಇರೋರೆಲ್ಲ
ಸಾಜಿದ್ ಹಿಡಿಯೋಕ್ಕಿಂತ ಮುಂಚೆನೇ ಅವನೇನು ಮಾಡ್ತಾನೆ, ಕತ್ಲಾಗಿರೋದ್ರಿಂದ ಅದರ ಅಡ್ವಾಂಟೇಜ್ ತಗೊಂಡು ಅಲ್ಲಿ ಮನೆ ಹತ್ರ ಇರೋ ಕಾಡು ಒಳಗಡೆ ಓಡೋಗ್ಬಿಡ್ತಾನೆ. ನ್ಯೂಸ್ ಸ್ಪ್ರೆಡ್ ಆಗಿದ ತಕ್ಷಣ ಇಡೀ ಸಿಟಿಯಲ್ಲಿರೋ ಜನರೆಲ್ಲ ಸೈಕ್ ಆಗಿಬಿಡ್ತಾರೆ. 2 मासूम बच्चों की हत्या के बाद हिंसा भड़क उठी, दुकानों में तोड़फोड़ भी की और पुलिस के सामने ही आगजनी होने लगी. ರೋಸ್ಟಲ್ಲಿರೋ ಜನರೆಲ್ಲ ಸಾಜಿದ್ ಮತ್ತು ಜಾವೇದ್ ಅಂಗಡಿನಾನೇ ಫುಲ್ ಹೊಡೆದಾಕ್ಬಿಡ್ತಾರೆ. UP ಪೊಲೀಸ್ ಇಮ್ಮಿಡಿಯೇಟ್ ಆಗಿ ಸರ್ಚ್ ಆಪರೇಷನ್ನ ಶುರು ಮಾಡ್ತಾರೆ. कातिल साजिद को पुलिस ने एनकाउंटर में मार गिराया. ಅವ್ರ ತಮ್ಮ ಜಾವೇದ್ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಪೊಲೀಸ್ ಏನಂತಾರೆ, ಅವ್ರನ್ನ ಯಾರು ಹಿಡ್ಕೊಡ್ತಾರೋ ಅವನ್ನ 25,000 ನಾವು ರಿವಾರ್ಡ್ ಕೊಡ್ತೀವಂತ ಡಿಕ್ಲೇರ್ ಮಾಡ್ತಾರೆ. ಅವರು ಈ ಕೊಲೆ ಏನಕ್ಕೆ ಮಾಡಿದ್ರು ಅಂತ ತಿಳಿಬೇಕಾದ್ರೆ ಫಸ್ಟ್ ಜಾವೇದ್ನ ಹಿಡಿಬೇಕಾಗಿತ್ತು ಅವರು. ಮತ್ತು ಇದಕ್ಕಿಂತ ಮುಂಚೆ ಅವ್ರು ಯಾವತ್ತೂ ವಿನೋದರ ಮನೆಗೆ ಯಾವತ್ತೂ ಹೋಗೂ ಇರಲಿಲ್ಲ. ರಿಲೇಷನ್ ಹೇಗಿತ್ತಂದರೆ, ಈಗ ನಮ್ಮ ಮನೆ ಹತ್ರ ಯಾವ್ದಾದ್ರು ಬಾರ್ಬರ್ ಅಂಗಡಿಯವರು ಅವ್ರ ಜೊತೆ ನಾವು ಹೆಂಗೆ ಮಾತಾಡ್ತೀವೋ, ಬರೀ ಹಾಯ್ ಬಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ, ಬರೀ ಅಷ್ಟೇ ಇದ್ದಿದ್ದು ಅವ್ರ ರಿಲೇಷನ್ ಅವ್ರ ಜೊತೆ. कोई संबंध नहीं हमारे थे, वो तो ना ही था, संबंध ये थे हमारे. ಯಾರೋ ಬಂದು ಯಾರೋ ಮಕ್ಕಳನ್ನ ಈ ಥರ ಸಾಯಿಸೋದು ಯಾವುದೇ ಕಾರಣ ಇಲ್ದಿರೋ ಮಾಡೋಕ್ಕಾಗಲ್ಲ. ಮತ್ತು ಹಂಗೆ ಓಡ್ತಾ ಸಾಜಿದ್ ಏನಕ್ಕೆ ಅದು ಹೇಳ್ತಾನೆ, ನಾನು ನನ್ನ ಕೆಲಸ ಮಾಡಿಬಿಟ್ಟೆ. ಮುಂಚೆ ಸ್ಪೆಕ್ಯುಲೇಷನ್ಸ್ ಏನಿತ್ತು ಅಂದರೆ, ಓಕೆ ಇದು ಮಾಟ ಮಂತ್ರ ಆಗಿರ್ಬೋದು. ಯಾಕಂದರೆ ಇದಕ್ಕಿಂತ ಮುಂಚೆ ಸಾಜಿದ್ ವೈಫ್ಗೆ ತುಂಬ ಮಿಸ್ಕ್ಯಾರೇಜ್ ಆಗಿದ್ದರಿಂದ ಇರ್ತಾರಲ್ಲ ಢೋಂಗಿ ಬಾಬಾಗಳು, ಅವ್ರು ಹೇಳಿರ್ಬೋದು ಈ ಥರ ನೀನು ಬಲಿ ಕೊಟ್ರೇನೆ ನಿನಗೆ ಈ ಮಗು ಆಗೋದು ಅಂದ್ಬಿಟ್ಟು. ಈ ಪಾಯಿಂಟ್ನ ಅನಲೈಸ್ ಮಾಡ್ತೀವಂದರೆ, ಹೌದು ಸಾಜಿದ್ ಮದುವೆ ಆಗಿ 6 ವರ್ಷ ಆಗಿತ್ತು ಆ್ಯಂಡ್ ಅವ್ರ ವೈಫ್ಗೆ ನಿಜವಾಗ್ಲೂ 2 ಮಿಸ್ಕ್ಯಾರೇಜ್ ಆಗಿತ್ತು. ಆದರೆ ಅವಳ ವೈಫ್ ಇವಾಗ ಪ್ರೆಗ್ನೆಂಟ್ ಇರಲಿಲ್ಲ. ಸಾಜಿದ್ ಸಂಗೀತನ ಸುಳ್ಳು ಹೇಳಿದ್ದು ಅವ್ನ ವೈಫ್ ಪ್ರೆಗ್ನೆಂಟ್ ಆಗಿದ್ದಾಳೆ ಮತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಈ ನಿಜ ಸಾಜಿದ್ ಅವ್ರ ವೈಫ್ ಮತ್ತು ಅವ್ರ ಅಮ್ಮ ಅವ್ರಾಗ ತಾನೇ ಈ ಮಾತನ್ನ ಹೇಳ್ತಾರೆ. ಸೊ ಆ ಮಾಟ ಮಂತ್ರ ಆ್ಯಂಗಲ್ ಈಗ ಕ್ಲಿಯರ್ ಇಲ್ಲ. ಈ ಇನ್ಸಿಡೆಂಟ್ ಆಗಿ 48 ಅವರಲ್ಲೇ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋಲಿ ಜಾವೇದ್ ಕಾಣ್ಕೊತಾನೆ. ಜಾವೇದ್ ಆಗ ಓಡೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಡ್ತಾನೆ. ಅವನ ಮೇಲೆ ಎನ್ಕೌಂಟ್ರ್ ಮಾಡಿಬಿಡ್ತಾರಂತ ಆ ಭಯದಿಂದ ಅವನು ಮೇ ಬಿ ವಾಪಸ್ಸು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಬೋದು ಅನ್ಸುತ್ತೆ. ಬರೇಲಿಯಲ್ಲಿರೋ ಬಸ್ ಸ್ಟಾಪ್ ಹತ್ರ ಅಲ್ಲಿರೋ ಲೋಕಲ್ ಜನರು ಅವನ್ನ ಅಲ್ಲೇ ಹಿಡಿತಾರೆ. ವಿಡಿಯೋಲಿ ಅವ್ನು ಏನು ಹೇಳ್ತಾನೆ ಅಂದರೆ, ಇಲ್ಲ ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ ಅಂತ ಆ ಥರ ಅವ್ನು ಹೇಳ್ಕೊತಾನೆ. ನಿಜ ಏನಿದೆಯೋ ಬನ್ನಿ ಈ ವಿಡಿಯೋದ ಮುಖಾಂತರ ಆ ನಿಜನ ಬ್ರೇಕ್ ಡೌನ್ ಮಾಡ್ಕೊಳ್ಳೋಣ. मेरे पास रिकॉर्डिंग है कई लोगों की, जहाँ से मेरे पास फोन आया कि तुम्हारे भाई ने ये कांड कर दिया है. ಅವನ ಪ್ರಕಾರ ಅವನ ಮನೆಯಲ್ಲೇ ಇದ್ದಿರಲಿಲ್ಲ ಮತ್ತೆ ಅವನಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಸಂಗೀತ ಹೇಳೋದೇನೆಂದರೆ, ಇಲ್ಲ ಸಾಜಿದ್ ಮೇಲೆ ಹೋಗಿದ್ದ ಮತ್ತು ಜಾವೇದ್ ಆಚೆ ಕಾಯ್ತಿದ್ದ. ಸರಿ, ಒಂದು ವೇಳೆ ಅವ್ನು ಅಲ್ಲಿ ಇದ್ದಿರಲಿಲ್ಲ ಅಂದರು ಅವನ ಹೆಸರು ಏನಕ್ಕೆ ಬಂತು? मैं तुरंत वहाँ से आया बदायूं के लिए, वहाँ पब्लिक बहुत थी. मैं सीधा दिल्ली भाग गया. मैं दिल्ली से सीधी बरेली आया हूँ अपने आप को सरेंडर करने के लिए. वो कौन था जिसका मेरा बड़ा भाई था, लेकिन उसने किया था, मैं उसमें बिल्कुल ही मेरा कुछ नहीं है. ಪ್ರಶ್ನೆ ಏನಂದರೆ, ಸರಿ ಅವ್ನು ಏನು ಮಾಡಿಲ್ಲ ಅಂದರೆ ಅವ್ನು ಡೆಲ್ಲಿಗೆ ಏನು ಕೊಡೋದ? ಏನು ಕಾರಣ ಆಯಿತು ಡೆಲ್ಲಿ ಓಡೋದಕ್ಕೆ? ಅವ್ರ ಅಜ್ಜಿ ಇಂಟರ್ವ್ಯೂ ತೊಗೊಳ್ಬೇಕಾದ್ರೆ ಅವ್ರ ಅಜ್ಜಿ ಏನಂತಾರೆ, ಇಲ್ಲ ಎಲ್ಲ ಮಾಡಿದ್ದು ಸಾಜಿದ್, ಇದರಲ್ಲಿ ಜಾವೇದ್ ಕೈವಾಡ ಏನೂ ಇಲ್ಲ ಅಂದ್ಬಿಟ್ಟು. ಯಾಕಂದರೆ ಅವ್ನು ಅವಾಗ ನನ್ನ ಜೊತೆನೇ ಇದ್ದ ಅಂತ ಹೇಳೋದು ಅವ್ರ ಅಜ್ಜಿ. जावेद कल घर पे था? हाँ जावेद घर पे आया, देखो वो मट्टी खोद के हमारे घर में डाली है. जितने काम है साजिद के हैं, जावेद तो कतई बेकसूर है. ನೀವು ಆ ಇಂಟರ್ವ್ಯೂ ಕಮೆಂಟ್ ಸೆಕ್ಷನ್ನ ನೋಡಿ, ಜನರು ಯಾರು ಆ ಮಾತನ್ನ ನಂಬೋ ಥರನೇ ಇಲ್ಲ ಮತ್ತು ನಂಬೂ ಇಲ್ಲ. ಎಲ್ಲ ಬಂದು ಇಲ್ಲ ಈ ಜಾವೇದ್ನ ಕಾಪಾಡೋಕ್ಕೋಸ್ಕರ ಹೇಳ್ತಿರೋ ಸುಳ್ಳಂತ ಹೇಳೋ. ಸರಿ, ನಿನ್ನ ತಪ್ಪು ಏನಿಲ್ಲ ಅಂದರು ನೀನು ಏನು ಕೊಡೋದೆ? ಓಡಾದ್ಮೇಲೆ ನೀನು ಬರೇಲಿಗೆ ಏನಕ್ಕೆ ಹೋದೆ? ಈ ಕೇಸ್ ಕನೆಕ್ಷನ್ ಏನಾದರೂ ಬರೇಲಿ ಜೊತೆ ಏನಾದರೂ ಲಿಂಕಪ್ ಇದೆಯಾ? ಕಾರಣ ಏನೇ ಇರ್ಬೋದು, ಆದರೆ ಈ ಅನ್ಸಾಲ್ವ್ ಕ್ವಶನ್ಸ್ ಆನ್ಸರ್ಸ್ ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ನಾನು ಈ ವಿಡಿಯೋ ನಿಮ್ಮೇಲೇ ಎಂಡ್ ಮಾಡೋದು, ನಿಮ್ಮೇಲೇ ಬಿಟ್ಟಿದ್ದು. ಈಗ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು? वर्तमान में दानव और मानव एक साथ निवास कर रहे हैं, दानव की पहचान नहीं रहेगी.